ಟಾಕ್ಸಿಕ್ ಮೂವಿ ರಿವ್ಯೂ ಹೇಳೋ ಮುಂಚೆ ನಿಮ್ಮ ಹತ್ರ ಒಂದೆರಡು ವಿಷಯನ ಹೇಳಬೇಕು ಅಂತ ಅನಿಸ್ತು. ಯಾಕಂದ್ರೆ ಮೂವಿ ರಿಲೀಸ್ ಆಗೋ ಮುಂಚೆಯಿಂದನೇ ಈ ಮೂವಿ ಗೆಲ್ಲಲಿ ಅಂತ 50% ಜನ ಅನ್ಕೊಂತಾ ಇದ್ರೆ, ಇನ್ನೊಂದಷ್ಟು ಜನ ಈ ಮೂವಿ ಸೋತೋಗ್ಲಿ ಅಂತ ಅನ್ಕೊಳ್ತಾ ಇದ್ರು. ಯಾವಾಗ ಹೇಳಿ? ಮೂವಿ ರಿಲೀಸ್ ಆಗೋ ಮುಂಚೆನೆ. ನಿಜ, ಇದು ಯಾಕೆ ಅಂತ ನನ್ಗೆ ಈಗಲೂ ಅರ್ಥ ಆಗ್ತಿಲ್ಲ. ಒಬ್ಬ ವ್ಯಕ್ತಿ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಮೆರಿಟಲ್ ಬಂದು ಕನ್ನಡ ಸಿನಿಮಾನ ಇಂಡಿಯನ್ ಸಿನಿಮಾ ಮಾಡಕ್ಕೆ ಹೋಗ್ತಿದ್ದಾರೆ. ಸೊ ನಮ್ಮ ಸಪೋರ್ಟು ಇಷ್ಟೇನಾ ಅಂತ ನಿಜವಾಗ್ಲೂ ನಂಗೆ ಒಂದ್ಸರಿ ಅನ್ಸುತ್ತೆ. ಇನ್ನು ನಾನು ಹೇಳೋದಿಷ್ಟೇ, ಈಗ ಒಂದು ಸಿನಿಮಾ ಅಂತ ಅಥವಾ ಒಂದು ಪ್ರಾಡಕ್ಟ್ನ ಅಂತ ಮಾಡಿದಾಗ ಎಲ್ರನ್ನೂ ನೆಚ್ಸಕ್ಕಾಗಲ್ಲ. 1 ಕೋಟಿ ಜನರು ಇದ್ದಾರೆ, 1 ಕೋಟಿ ವ್ಯೂ ಪಾಯಿಂಟ್ಸ್ ಇದೆ. ಬಟ್ ಏನೇ ರಿವ್ಯೂ ಬರಲಿ, ಏನೇ ಆಗಲಿ, ನಾನಂತೂ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ. ನೀವು ಕೇಳ್ಬೋದು ಯಾಕೆ ಅಂತ. ನನ್ಗೆ ಯಾವಾಗಲೂ ಅನ್ಸೋದೇನು ಗೊತ್ತಾ, ಈ ರಿವ್ಯೂ ಸಿಸ್ಟಮ್ನ ಬಿಟ್ಬಿಡ್ಬೇಕು ನಾವು ಅಂತ. ನಾವು ಫಸ್ಟ್ ಹೋಗಿ ಸಿನಿಮಾನ ನೋಡಬೇಕು. ಏನಕ್ಕೆ ಅಂದ್ರೆ, ನನಗಿಷ್ಟ ಆಗುವಂತ ಕೆಲವೊಂದು ಪಾಯಿಂಟ್ಸ್ಗಳು ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ನಿಮ್ಗೆ ಇಷ್ಟ ಆಗುವಂತ ಕೆಲವೊಂದು ಪಾಯಿಂಟ್ಸ್ಗಳು ನನಗಿಷ್ಟ ಆಗದೆ ಇರ್ಬೋದು. ಸೊ ಹಾಗಂತ ಸಿನಿಮಾ ಕೆಟ್ಟದಾಗಿದೆ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರೆ ಅದು ನಾನ್ ಮಾಡ್ತಿರುವಂತ ಮೋಸ ಆಗತ್ತೆ ಅಲ್ವಾ. ಒಬ್ಬ ವ್ಯಕ್ತಿ ತನ್ನ ಪ್ರೈಮ್ ಟೈಮ್ ಅಂದ್ರೆ 4 ವರ್ಷ ಕಷ್ಟಪಟ್ಟು ನಮ್ಮ ಕನ್ನಡ ಸಿನಿಮಾನ ವರ್ಲ್ಡ್ ವೈಡ್ ತಗೊಂಡೋಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅಟ್ಲೀಸ್ಟ್ ಸಿನಿಮಾ ನೋಡಿ ಒಂದು ಸಣ್ಣ ಕೃತಜ್ಞತೆ ಹೇಳ್ಬೋದಲ್ವಾ ಈ ಮೂಲಕ ನಾವು. ನಾನಂತೂ ಹೋಗಿ ಖಂಡಿತ ಸಿನಿಮಾನ ನೋಡ್ತೀನಿ. ಯಶ್ ಸರ್, ನಿಮ್ಮ ಪ್ರಯತ್ನಕ್ಕೆ ನನ್ನ ಸಣ್ಣ ಅಳಿಲು ಸೇವೆ ಅಂದ್ರೆ ಈ ಮೂವಿ ರಿವ್ಯೂನ ಕೊಡದೇ ಇರೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಜನಗಳು ಇಂಗ್ಲಿಷ್ ಮೂವಿಗಳನ್ನ ರಿವ್ಯೂ ನೋಡ್ಕೊಂಡಾಗ್ಲಿ ಕೇಳ್ಕೊಂಡಾಗ್ಲಿ ಹೋಗಲ್ಲ. ಡೈರೆಕ್ಟ್ ರಿಲೀಸ್ ಆಯ್ತು ಅಂದ್ರೆ ಆ ಫಿಲಿಂ ಅಂತ ಈ ಫಿಲಿಂ ಅಂತ ರಿಲೀಸ್ ಆಗಿದೆ ಹೋಗೋಣ ಅಂತ ಹೋಗ್ತಾರೆ. ಸೊ ನೀವು ಕೂಡ ಇದೇ ಮಟ್ಟಕ್ಕೆ ತಗೊಂಡು ಹೋಗ್ತಿರೋದ್ರಿಂದ ಯಾವುದೇ ರಿವ್ಯೂ ನೋಡದೆ ಲೆಟ್ ಅಸ್ ಗೋ ಟು ದಿ ಥಿಯೇಟರ್ಸ್ ಅಂಡ್ ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಈ ತರ ಪ್ರಯತ್ನಗಳು ಒಂದು ಗೆದ್ರೆ ಸಾಕು, ಎಷ್ಟೋ ಜನರಿಗೆ ಇನ್ನ ಹುರುಪು ಸಿಗುತ್ತೆ, ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಕ್ಕೆ ಮುಂದೆ ಬರ್ತಾರೆ. ಎಂಟೈರ್ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೆ ಹೆಸರು ತಂದು ಯಶ್ ಸರ್ ನಿಮ್ಗಿನ್ನ ಸಪೋರ್ಟ್ ಸಿಗ್ಲಿ, ಇನ್ನ ನೆಕ್ಸ್ಟ್ ಲೆವೆಲ್ಗೆ ಮೂವಿಗಳನ್ನ ತಗೊಂಡೋಗಿ ಅಂತ ಹೇಳ್ತಾ ಎಂಟೈರ್ ಚಿತ್ರತಂಡಕ್ಕೆ ಮಗದೊಮ್ಮೆ ಆಲ್ ದಿ ಬೆಸ್ಟ್.